ಗೈಸ್ ಈಗ ಜಸ್ಟ್ ಎದ್ದೀನಿ. ನಿದ್ದೆ ಹೆಂಗೆ ಬರ್ತೈತಂದ್ರೆ 6 ಎದುರಿಸಿದ್ದಾರೆ ಇಲ್ಲಿ. ಈಗ ಹಲ್ ತಿಕ್ಕಾಕತ್ತೀನಿ, ಹಲ್ ಸಿಗ್ತಿದೆ ಗೈಸ್. ಫುಲ್ ನಿದ್ದೆ ಐತೆ ನನ್ನ ಕಣ್ಣಲ್ಲಿ. ಸೊ ಗೈಸ್ ಈಗ ತಿಂಡಿ ಆಗ್ತಿದೆ. ತಿಂಡಿಯಲ್ಲಿರೋದು ಬೆಣ್ಣೆ ಮತ್ತು ಚಪಾತಿ ಸೇಮ್ ಡೈಲಿ ನೋಡಲ್ಲಿ. ಸೇಮ್ ಡೈಲಿ ಬೆಣ್ಣೆ ಮತ್ತು ಚಪಾತಿ ಅದೇ ತಿಂತಿರೋದು. ಜೊತೆಗೆ ಹನುಮಾನ್ ಚಾಲಿಸ ನಡೀತಿದೆ, ಕೇಳ್ತಿರ್ಬೋದು ನಿಮಗೆ. ಸೊ ತಿಂಡಿ ಮಾಡಿ ಸೇಮ್ ಗೈಸ್. ಸೊ ಗೈಸ್ ಈಗಂದ್ರೂ ಖುಷಿಯಾಗಿದ್ದೀನಿ. ಯಾಕಂದರೆ ತಿಂಡಿ ಆಯಿತು, ಪ್ರೋಟೀನ್ ಆಯಿತು, ಬಟ್ ಟ್ಯಾಬ್ಲೆಟ್ ಇಲ್ಲ. ಯಾಕಂದ್ರೆ ಖಾಲಿ ಆಗಿಬಿಟ್ಟವು. ಅಣ್ಣ ತರಕ್ಕೆ ಹೋಗಿದ್ದೇನೆ, ಬಟ್ ಇವತ್ತು ಬೆಳಗ್ಗೆ ಟ್ಯಾಬ್ಲೆಟ್ ತಿನ್ನೋಂಗಿಲ್ಲ ಅಂದರೆ ನಾನು ಬಚಾವಾದೆ ಈಗ. ಮತ್ತು ಸಲಹೆನೂ ಅಷ್ಟೇ, ನಿನ್ನೆ ರಾತ್ರಿನೂ ಕೊಟ್ಟಿಲ್ಲ, ಇವತ್ತು ಬೆಳಗ್ಗೆನೂ ಕೊಟ್ಟಿಲ್ಲ. ಮಧ್ಯಾಹ್ನ ಡೈರೆಕ್ಟ್ ಕೊಡ್ತಾರಂತೆ. ಸೊ ಗೈಸ್ ಬಚಾವಾಗಿದ್ದೀನಿ ಯಾಕೋ ಸದ್ಯಕ್ಕೆ. ಈಗ ಮಧ್ಯಾಹ್ನ ಎಲ್ಲ ಸಲಹೆನೋ ಟ್ಯಾಬ್ಲೆಟ್ ಎಲ್ಲ ಏನಿದೆ, ಬಟ್ ಈಗಂತೂ ಏನಿಲ್ಲಲ್ಲ. ಸೊ ಈ ಮೂಮೆಂಟಲ್ಲಿ ಎಂಜಾಯ್ ಮಾಡಕತ್ತೀನಿ ನಾನು. ಗೈಸ್ ಊಟ ಟ್ಯಾಬ್ಲೆಟ್ಸ್ ಎಲ್ಲ ಆಯ್ತಲ್ಲ. ಸೊ ಈಗ ಡಾಕ್ಟ್ರು ಬಂದು ಸಲಹೆನ ಹಾಕೋಗಿದ್ದಾರೆ. ಸಲೈನ್ ಹಾಕೋಗಿದ್ದಾರೆ, NS ನಾರ್ಮಲ್ ಸಲೈನ್ ಹಾಕೋಗಿದ್ದಾರೆ. ಸ್ನಾನ ಮಾಡಿ ಎಲ್ಲ ರೆಡಿ, ಬಟ್ಟೆನೂ ಚೇಂಜ್ ಆಗಿದೆ, ಎಲ್ಲ ಆಯಿತು. ಪೌಡರ್ ಗೀಡ್ರ್ ಎಲ್ಲ ಹಚ್ಕೊಂಡ್ಬಿಟ್ಟಿವಿ ಬಾಡಿಯಲ್ಲಿ. ಸೊ ಗೈಸ್ ಇವತ್ತು ಮರ್ತು ಹೋಗಿನ ಬ್ಲಾಗ್ ಮಾಡೋದು ನಾನು ಮಾಡೇ ಇಲ್ಲ. ಪ್ರೋಟೀನು, ಊಟ, ಟ್ಯಾಬ್ಲೆಟ್ ಎಲ್ಲ ಆಗೋಗಿತ್ತು. ಈಗ ಮಕ್ಕಂದು ಬಿಟ್ಟಿದ್ದು ನಾನು. ಆಮೇಲೆ ನೆನಪು ಬಂತು ಬ್ಲಾಗ್ ಮಾಡ್ಬೇಕಂತ, ಎಂಡ್ ಅವ್ರು ಮಾಡೋಣ ಅಂತ. ಅಟ್ಲೀಸ್ಟ್ ಬ್ಲಾಗ್ ಅಂತೂ ಮಾಡಿಲ್ಲ, ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದಲ್ಲ, ಎಂಡ್ ಅವ್ರು ಮಾಡೋಣ, ಏನಾದ್ರು ಹಾಕಾಗಾರು ಇರ್ತದಂತ. ಸೊ ಜಸ್ಟ್ ಕ್ಯಾಮ್ರಾ ಎತ್ತು ಮಾಡಾಕತ್ತೀನಿ. ಮಕ್ಕಂದು ಬಿಟ್ಟಿದ್ದೆ, ಒಂದು ಮಕ್ಕಂದಾಗ ಅರ್ಧ ಗಂಟೆ ಆಗಿದ್ಮೇಲೆ ನೆನಪು ಬಂದೈತಿ ವ್ಲಾಗ್ ಮಾಡ್ಬೇಕಿತ್ತು ನಾನಂತ. ಸೊ ಜಸ್ಟ್ ಎಂಡ್ ಮಾಡೋಕ್ಕಂತಾನೆ ಕ್ಯಾಮ್ರಾ ಎತ್ತಿರೋದು ನಾನು. ಸೊ ಗೈಸ್ ಗುಡ್ ನೈಟ್.